ವೀಕ್ಷಕರೇ, ವೆಲ್ಕಮ್ ಟು ದ ಚಾನಲ್ ವಿಘ್ನ ಕ್ರಿಯೇಷನ್. ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ಗ್ರ್ಯಾಂಡ್ ಆಗಿರೋಂತಹ ಡಿಸೈನ್ ತೋರಿಸ್ತಾ ಇದ್ದೀನಿ. ಕ್ರೋಶಾ ಡಿಸೈನು ತುಂಬ ಹೆವಿ ಸೀರೆಗೆ ಇದನ್ನು ಹಾಕ್ಬೋದು, ಬ್ರೈಡಲ್ ಡಿಸೈನು. ಬನ್ನಿ ಹಾಗಾದರೆ ಹೇಗೆ ಹಾಕೋದು ಅಂತ ನೋಡೋಣ. ನೋಡಿ, ಮೊದಲಿಗೆ ನಾನು ಆರಳೆ ದಾರ ತೊಗೊಂಡು ಆ್ಯಸ್ ಯೂಶ್ವಲ್ ಒಂದು ನಾಟ್ ಹಾಕ್ಕೊಳ್ತಾ ಇದ್ದೀನಿ. ನಾಟ್ ಹಾಕ್ಕೊಂಡು ಆದಮೇಲೆ 3 ಚೈನ್ ಹಾಕ್ಕೊಳ್ಳೋಣ. 3 ಚೈನ್ ಹಾಕ್ಕೊಂಡು ಎಲ್ಲಿ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶಾ ಮಾಡ್ಕೊಳ್ಳೋಣ. ಮತ್ತು 3 ಚೈನ್ ಹಾಕ್ಕೊಳ್ಳೋಣ. ಮತ್ತು ಒಂದು ಸಿಂಗಲ್ ಕ್ರೋಶಾ. ಇದು ಬೇಸ್ ಲೈನ್ ತುಂಬ ಇಂಪಾರ್ಟೆಂಟು. ನೀವು ಎಳೆದು ಹಾಕಬೇಡಿ, ಸ್ವಲ್ಪ ಲೂಸಾಗಿ ಹಾಕಿ ಆಮೇಲೆ ಲಾಕ್ ಮಾಡ್ತೀವಲ್ಲ, ಸಿಂಗಲ್ ಕ್ರೋಶಾ ಮಾಡ್ತೀವಲ್ಲ. ನೋಡಿ, ಈಗ 3 ಚೈನ್ ಹಾಕ್ಕೊಂಡ್ಮೇಲೆ ಈ ಸಿಂಗಲ್ ಕ್ರೋಶಾ ಮಾಡ್ತೀವಲ್ಲ, ಆ ಸಿಂಗಲ್ ಕ್ರೋಶಾನು ಕೂಡ ತುಂಬ ಟೈಟಾಗಿ ಮಾಡಬೇಡಿ, ಒಂದು ಮೀಡಿಯಮಾಗಿ ಹಾಕ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ಡಿಸೈನ್ನ ಸಿಂಗಲ್ ಕ್ರೋಶಾದಲ್ಲೂ ವರ್ಕ್ ಬರುತ್ತೆ. ಸೊ ಹಂಗಾಗಿ 3 ಚೈನ್ ಮತ್ತು ಒಂದು ಸಿಂಗಲ್ ಕ್ರೋಶಾ. ಆದಷ್ಟು ಬಟ್ಟೆನ ಲೂಸ್ ಬಿಟ್ಕೊಂಡು ಲಾಕ್ ಮಾಡ್ಕೊಳ್ಳಿ. ತುಂಬ ಟೈಟಾಗಿ ಹಾಕಿದರೆ ಡಿಸೈನು ತುಂಬ ದೊಡ್ಡದಾಗಿರೋದ್ರಿಂದ 3 ಸ್ಟೆಪ್ ಬರೋದ್ರಿಂದ ಸುಕ್ ಬರೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಹಂಗಾಗಿ ನೀವು ಆದಷ್ಟು ಒಂದು ಸ್ವಲ್ಪ ಲೂಸ್ ಬಿಟ್ಕೊಂಡೆ ಹಾಕ್ಕೊಳ್ಳಿ. ನೋಡಿ, ಈಗ ಮತ್ತೆ 3 ಚೈನ್ ಒಂದು ಸಿಂಗಲ್ ಕ್ರೋಶಾ ಕಂಪ್ಲೀಟ್. ಇದು ಫಸ್ಟು ಸ್ಟೆಪ್ಪಲ್ಲಿ ಬೇಸ್ ಲೈನಲ್ಲಿ ನೀವು ಇದೇ ರೀತಿ ಹಾಕ್ಕೋಬೇಕು. 3 ಚೈನ್ ಸಿಂಗಲ್ ಕ್ರೋಶಾ, 3 ಚೈನ್ ಸಿಂಗಲ್ ಕ್ರೋಶಾ, ಎಂಡ್ವರೆಗೂ ಇದೇ ರೀತಿ ಹಾಕ್ಕೋಬೇಕು. ನೋಡಿ, ಈ ರೀತಿ ಬರುತ್ತೆ. ಇದೇ ರೀತಿ ಹಾಕ್ಕೊಳ್ಳಿ ಎಂಡ್ವರೆಗೂ. ಈ ಡಿಸೈನಲ್ಲಿ ನಾವು ಎಲ್ಲಿ ಎಂಡ್ ಮಾಡ್ತೀವೋ ಅಲ್ಲಿಂದಲೇ ನೆಕ್ಸ್ಟ್ ಸ್ಟೆಪ್ಪನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಕರೆಕ್ಟಾಗಿ ನಮಗೆ ಬೀಡ್ ಇರೋದೆಲ್ಲ ಫ್ರಂಟಿಗೆ ಬರುತ್ತೆ. ಫ್ರಂಟ್ ಅಂದರೆ ಸೀದಾ ಸೈಡಿಂದ ಬರುತ್ತೆ. ಬೀಡ್ ಇಲ್ಲದೆ ಇರೋದೆಲ್ಲ ಉಲ್ಟಾ ಸೈಡಿಂದ ಬರುತ್ತೆ. ಸೊ ಕರೆಕ್ಟಾಗಿ ಎಲ್ಲಿ ಎಂಡ್ ಮಾಡ್ತೀವೋ ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಈಗ ನಾನು ಕಲರ್ ಥ್ರೆಡ್ ಚೇಂಜ್ ಮಾಡಿರೋದ್ರಿಂದ ನಾನು ಎಲ್ಲಿ ಎಂಡ್ ಮಾಡಿದ್ದೀನೋ ಆ ಥ್ರೆಡ್ಡಿಗೆ ಒಂದು ಲಾಕ್ ಮಾಡ್ಕೊಂಡು, ಅಂದರೆ ನಾಟ್ ಹಾಕ್ಕೊಂಡಿದ್ದೀನಿ. ನಾಟ್ ಹಾಕ್ಕೊಂಡು ಒಂದು ಸಿಂಗಲ್ ಕ್ರೋಶಾ ಮಾಡ್ಕೊಳ್ಳೋಣ. ನಾನು ಸ್ವಲ್ಪ ಗಮ್ ಹಾಕ್ಕೊಂಡಿದ್ದೀನಿ ಆ ನಾಟಿಗೆ ಬಿಚ್ಕೊಳ್ದೇ ಇರಲಿ ಅಂತ. ಸೊ ಹಂಗಾಗಿ ಸ್ವಲ್ಪ ಟೈಟಾಗಿದೆ. ಸಿಂಗಲ್ ಕ್ರೋಶಾ ಮಾಡಿಕೊಂಡು 4 ಚೈನ್ ಹಾಕ್ಕೊಳ್ಳೋಣ. ಸಿಂಗಲ್ ಕ್ರೋಶಾ ಮಾಡಿಕೊಂಡು 2 ಚೈನ್ ಹಾಕ್ಕೊಳ್ಳೋಣ. 2 ಚೈನ್ ಹಾಕ್ಕೊಂಡು 3 ಚೈನ್ ಗ್ಯಾಪ್ ಒಳಗಡೆ ಡಬಲ್ ಕ್ರೋಶಾ ಮಾಡ್ಕೊಳ್ಳೋಣ. ಮತ್ತು ಇನ್ನೊಂದು ಡಬಲ್ ಕ್ರೋಶಾ, ಮತ್ತು ಅದೇ 3 ಚೈನ್ ಗ್ಯಾಪ್ ಒಳಗಡೆ ಮತ್ತೆ ಒಂದು ಡಬಲ್ ಕ್ರೋಶಾ. ಈಗ 3 ಡಬಲ್ ಕ್ರೋಶಾ ಆಯಿತು 3 ಚೈನ್ ಒಳಗಡೆ. ಮತ್ತು ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ. 3 ಚೈನ್ ಲಾಕ್ ಮಾಡಿದ್ದೀವಲ್ಲ, ಆ ಲಾಕ್ ಮೇಲೆ ಒಂದು ಡಬಲ್ ಕ್ರೋಶಾ ಮಾಡ್ಕೊಳ್ಳಿ. 3 ಚೈನ್ ಒಳಗಡೆ 3 ಡಬಲ್ ಕ್ರೋಶಾ ಕಂಬ ಮಾಡ್ಕೊಂಡಿದ್ದಾಯಿತು. ಈಗ 3 ಚೈನ್ ಲಾಕ್ ಮಾಡಿದ್ದೀವಲ್ಲ, ಲಾಕ್ ಒಳಗಡೆ ನೀಡಲ್ ಹಾಕಿ ಒಂದು ಡಬಲ್ ಕ್ರೋಶಾ ಕಂಬ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ 3 ಚೈನ್ ಒಳಗಡೆ ಡಬಲ್ ಕ್ರೋಶಾ, 1 2 3 ಡಬಲ್ ಕ್ರೋಶಾ ಆಯ್ತಲ್ವಾ. ನೆಕ್ಸ್ಟ್ 3 ಚೈನಲ್ಲಿ ಈಗ ನೀಡಲ್ ಮೇಲೆ ದಾರ ಸುತ್ಕೊಂಡು 3 ಚೈನ್ ಲಾಕ್ ಇದೆಯಲ್ಲ, ಲಾಕ್ ಮೇಲೂ ಕೂಡ ಒಂದು ಡಬಲ್ ಕ್ರೋಶಾ ಕಂಬ ಮಾಡ್ಕೊಳ್ಳೋಣ. ಮತ್ತು ನೆಕ್ಸ್ಟ್ 3 ಚೈನ್ ಗ್ಯಾಪ್ ಒಳಗಡೆ ಡಬಲ್ ಕ್ರೋಶಾ ಕಂಬ ಮಾಡ್ಕೊಳ್ಳೋಣ. 1 2 3 ಚೈನ್ 3 ಚೈನ್ ಗ್ಯಾಪ್ ಒಳಗಡೆ 3 ಡಬಲ್ ಕ್ರೋಶಾ ಕಂಬ, ಮತ್ತು 3 ಚೈನ್ ಲಾಕ್ ಮೇಲೆ ಒಂದು ಡಬಲ್ ಕ್ರೋಶಾ ಕಂಬ. ಇದು ಕೂಡ ಬೇಸ್ ಲೈನೇ ಆಗಿರುತ್ತೆ ನಮಗೆ, ಇದ್ರ ಮೇಲೆ ನಮಗೆ ವರ್ಕ್ ಮಾಡೋದು. ಸೊ ಹಂಗಾಗಿ ಇದು ಕೂಡ ಬೇಸ್ ಲೈನೇ ನಮಗೆ. ಕಂಪ್ಲೀಟಾಗಿ ನಾವು ಎಲ್ಲಿ ತನಕ ವರ್ಕ್ ಮಾಡಿರ್ತೀವೋ ಫಸ್ಟ್ ಸ್ಟೆಪ್ಪನ್ನು ಅದೇ ಅಲ್ಲಿ ತನಕಲೂ ಇದೇ ರೀತಿ ಮಾಡ್ಕೊತ ಹೋಗಬೇಕು. 3 ಚೈನ್ ಗ್ಯಾಪ್ ಒಳಗಡೆ 3 ಡಬಲ್ ಕ್ರೋಶಾ ಕಂಬ,
ಮತ್ತು 3 ಚೈನ್ ಲಾಕ್ ಮೇಲೆ ಒಂದು ಡಬಲ್ ಕ್ರೋಶ ಕಂಬ. ಇದೇ ರೀತಿ ಮಾಡ್ಕೊಂಡೋಗಬೇಕು. ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ವೀಕ್ಷಕರೇ. ನಾನೀಗ ಡಿಸೈನ್ನ ಒಂದೆರಡು ಆರ್ಚಿಗಾಗೋಷ್ಟು ಕಂಪ್ಲೀಟ್ ಮಾಡ್ಕೊಂಡು ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ. ಈ ರೀತಿಯೇ ಹಾಕೋಬೇಕು. ಈಗ ಎಂಡ್ ಮಾಡ್ಕೊಂಡಿದ್ದೀವಿ. ಎಲ್ಲಿ ಎಂಡ್ ಮಾಡ್ಕೊಂಡಿದ್ದೀವೋ ನೆಕ್ಸ್ಟ್ ಸ್ಟೆಪ್ಪನ್ನು ನೋಡಿ ಈ ರೀತಿ ಬಂದಿದೆ. ಇದು ಈಗ ಉಲ್ಟಾ ಸೈಡಿಂದ ಬಂದಿರೋದು. ನಾವೀಗ ಹಾಕ್ತಾ ಇರೋದು ಸೀದಾ ಸೈಡು. ಇದು ಬೀಡ್ ಬರುತ್ತೆ. ಈ ಸ್ಟೆಪ್ಪಲ್ಲಿ ನಾವೇನು ಮಾಡಬೇಕು ಅಂದರೆ ಯಾವ ಕಲರ್ ಥ್ರೆಡ್ ತೊಗೊಂಡಿರ್ತೀವೋ ಅದನ್ನು ನಾಟ್ ಹಾಕ್ಕೋಬೇಕು. ನಾಟ್ ಹಾಕ್ಕೊಳ್ಳೋದಕ್ಕಿಂತ ಮುಂಚೆ ಆ ಥ್ರೆಡ್ಡಿಗೆ 6 ಎಳೆ ದಾರಕ್ಕೆ ನಾವು ಸ್ವಲ್ಪ ಬೀಡನ್ನು ಹಾಕ್ಕೊಂಡಿರಬೇಕು. ಆರ್ಚಿಗಾಗೋಷ್ಟು ಬೀಡ್ ಹಾಕ್ಕೊಂಡಿರಬೇಕು. ಮತ್ತು ಎಲ್ಲಿ ಎಂಡ್ ಮಾಡ್ತೀವೋ ಅಲ್ಲಿ ಎಂಡ್ ಎಡ್ಜಸ್ ತಗೊಂಡು ಒಂದು ನಾಟ್ ಹಾಕ್ಕೋಬೇಕು. ಇವಾಗ ಕಲರ್ ಚೇಂಜ್ ಮಾಡ್ಕೊಂಡಂಗೆ ಆಗುತ್ತೆ, ಥ್ರೆಡ್ ಕಲರ್ ಚೇಂಜ್ ಆಗುತ್ತೆ. ಈಗ ಫಸ್ಟು ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ನಾನು 2 ನಾಟಿಗೆ ಒಂದು ಸ್ವಲ್ಪ ಗಮ್ ಟಚ್ ಮಾಡಿದ್ದೀನಿ. ಟೈಟಾಗಿ ಕೂತ್ಕೊಂಡಿರುತ್ತೆ, ಬಿಚ್ಕೊಳ್ಳೋದು ಯಾವುದೇ ಕಾರಣಕ್ಕಂತ. ಸೊ ಹಂಗಾಗಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋದು ಕಷ್ಟ ಆಗುತ್ತಲ್ಲಿ. ಸಿಂಗಲ್ ಕ್ರೋಶ ಮಾಡ್ಕೊಂಡು ಆದಮೇಲೆ ನಾವಿಲ್ಲಿ ಚೈನ್ ಹಾಕ್ಕೊಳ್ಳೋಣ. 1 2 3 4 ಚೈನ್ ಹಾಕ್ಕೊಂಡು 3 ಮನೆ ಬಿಟ್ಟು 4ನೇ ಮನೆ ಅಂದರೆ 4ನೇ ಹೋಲ್ ಗ್ಯಾಪಿಗೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. 3 ಹೋಲ್ ಗ್ಯಾಪನ್ನು ಬಿಟ್ಟು 3 ಕಂಬ ಬಿಟ್ಟು 4ನೇ ಕಂಬದ ಹೋಲ್ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಇಲ್ಲಿಗೆ ನಮಗೆ ಕುಚ್ಚು ಬರೋದು. ಮತ್ತು ನೆಕ್ಸ್ಟು 3 ಚೈನ್ ಹಾಕ್ಕೊಳ್ಳೋಣ. 3 ಚೈನ್ ಹಾಕ್ಕೊಂಡು ಈಗ 2 ಹೋಲ್ಗಳನ್ನು ಬಿಟ್ಟು ಹೋಲ್ ಗ್ಯಾಪನ್ನು ಬಿಟ್ಟು ನೆಕ್ಸ್ಟ್ ಹೋಲ್ ಗ್ಯಾಪಿಗೆ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಅಂದರೆ 3rd ಹೋಲ್ ಗ್ಯಾಪಿಗೆ ನಾವೆಲ್ಲಿ ಲಾಕ್ ಮಾಡಿರ್ತೀವೋ ಆ ಲಾಕನ್ನು ಬಿಟ್ಟು ನೆಕ್ಸ್ಟ್ 3rd ಹೋಲ್ ಗ್ಯಾಪಿಗೆ 1 2 3 3ನೇ ಹೋಲ್ ಗ್ಯಾಪಿಗೆ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಮತ್ತು 3 ಚೈನ್ ಹಾಕ್ಕೊಳ್ಳೋಣ. 1 2 3 ಚೈನ್ ಹಾಕ್ಕೊಂಡು ಮತ್ತೆ ಅದೇ ರೀತಿ 1 2 3ನೇ ಹೋಲ್ ಗ್ಯಾಪ್ಗೆ ನಾವು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಮತ್ತು 1 2 3 ಚೈನ್ 3rd ಹೋಲ್ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶ. ಮತ್ತು 3 ಚೈನ್ ಅದೇ ರೀತಿ 3rd ಹೋಲ್ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶ. ಈಗ ನಾವು ಸ್ಟಾರ್ಟಿಂಗಲ್ಲಿ 4 ಚೈನ್ ಹಾಕಿದ್ವಲ್ವ, ಅದಾದಮೇಲೆ 3 ಚೈನ್ನ 5 ಟೈಮ್ಸ್ ಹಾಕ್ಕೊಂಡಿದ್ದೀನಿ ನೋಡಿ. ಸ್ಟಾರ್ಟಿಂಗಲ್ಲಿ ಮಾತ್ರ 4 ಚೈನ್ ಹಾಕ್ಕೊಂಡಿದ್ದೀನಿ ಲಾಕ್ ಮಾಡಿ. ಆಮೇಲೆ 3 ಚೈನ್ ಲಾಕ್ 3 ಚೈನ್ ಲಾಕು 5 ಟೈಮ್ಸ್ ಮಾಡ್ಕೊಂಡಿದ್ದೀನಿ. ಈಗ ಚೈನ್ ಹಾಕ್ಕೊಳ್ಳೋಣ. 1 2 3 4 5 6 7 8 ಬೇಕು ಅಂದರೆ ಇನ್ನೂ ಒಂದು ಚೈನ್ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. 9 ಚೈನ್ ಬೇಕಾದ್ರೂ ಹಾಕ್ಬೋದು. ನಾನಿಲ್ಲಿ 8 ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ. ಹಾಕ್ಕೊಂಡು 2ನೇ 3 ಚೈನ್ಗೆ ಅಲ್ಲಿ ಲಾಕ್ ಇದೆಯಲ್ಲ, ಸೆಕೆಂಡು 3 ಚೈನ್ ಲಾಕು ನೋಡಿ. ಆ ಚೈನ್ ಕೆಳಗಡೆ 2 3 ಚೈನ್ ಗ್ಯಾಪ್ ಬರುತ್ತೆ ನೋಡಿ. ಹಂಗೆ ಸೆಕೆಂಡು 3 ಚೈನ್ ಲಾಕ್ ಇದೆಯಲ್ಲ ಆ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳೋಣ. ಮತ್ತು ಈಗ 3 ಚೈನ್ ಹಾಕ್ಕೊಂಡು ಅದರ ಹಿಂದ್ಗಡೆ 3 ಚೈನ್ ಲಾಕ್ ಇದೆಯಲ್ಲ ಆ ಲಾಕ್ ಮೇಲೂ ಕೂಡ ಲಾಕ್ ಮಾಡ್ಕೊಳ್ಳೋಣ. ಈಗ ಡಿಸೈನ್ನ ಫ್ರಂಟಿಗೆ ತಗೊಳ್ಳೋಣ. ಇದು ಫ್ರಂಟ್ ಸೈಡು, ಸೀದಾ ಸೈಡ್ ಈಗ ಹಾಕ್ತಾ ಇರೋದು. ಇದಕ್ಕೆ ಆಲ್ರೆಡಿ ನಾವು ಒಂದು ಸ್ವಲ್ಪ ಬೀಡ್ ಹಾಕ್ಕೊಂಡು ಇಟ್ಕೊಂಡಿರಬೇಕು. ಈ ಸ್ಟೆಪ್ಪಲ್ಲಿ ಬೀಡ್ ಬರುತ್ತೆ. ಈ ಸ್ಟೆಪ್ಪು ಮತ್ತು ಲಾಸ್ಟ್ ಸ್ಟೆಪ್ಪಿಗೆ ನಾವು ಆಲ್ರೆಡಿ ಬೀಡ್ ಹಾಕ್ಕೊಂಡು ಇಟ್ಕೊಂಡಿರಬೇಕು ಡಿಸೈನ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ. ನೋಡಿ, ಸ್ಟಾರ್ಟಿಂಗೆ ನಾವು 3 ಚೈನ್ ಲಾಕ್ ಮೇಲೆ ಲಾಕ್ ಮಾಡಾದ್ಮೇಲೆ ಒಂದು ಬೀಡ್ ತೊಗೋಬೇಕು. ಬೀಡ್ ತೊಗೊಂಡು ನೀಡಲ್ ಮೇಲೆ ದಾರ ಸುತ್ತಕೊಂಡು ಆ 8 ಚೈನ್ ಗ್ಯಾಪ್ ಇದೆಯಲ್ಲ ಆ ಗ್ಯಾಪ್ ಒಳಗಡೆ ಡಬಲ್ ಕ್ರೋಶ ಕಂಬ ಮಾಡ್ಕೋಬೇಕು. ಬೀಡನ್ನು ಹಿಂಗೆ ಮುಂದಕ್ಕೆ ತೊಗೊಳ್ಳಿ, ಅದು ಹಾಗೆ ಕೂತ್ಕೊಳ್ಳುತ್ತೆ ಮುಂದೆ. ಸ್ವಲ್ಪ ಥ್ರೆಡ್ಡಿನ ನೀಡಲಿಂದ ಹಿಂಗೆ ಮುಂದಕ್ಕೆ ತೊಗೊಂಡ್ರೆ ಅದು ಹಾಗೆ ಕೂತ್ಕೊಳ್ಳುತ್ತೆ.
ನೋಡಿ ಇನ್ನೊಮ್ಮೆ ತೋರಿಸ್ತೀನಿ. ಬೀಡ ಮುಂದಕ್ಕೆ ತಗೊಳ್ಳಿ, ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ. ನೋಡಿ ಈಗ ನೀಡಲ್ ಮೇಲಿಂದ ಹೀಗೆ ಮುಂದಕ್ಕೆ ಪುಷ್ ಮಾಡಿದರೆ ಅದು ಅಲ್ಲೇ ಕೂತ್ಕೊಳ್ಳುತ್ತೆ. ಆ ರೀತಿ ಮಾಡ್ಕೊಂಡು ಒಂದು ಡಬಲ್ ಕ್ರೋಶ ಕಂಬ ಮಾಡ್ಕೊಳ್ಳಿ. ಈಗ ಬೀಡ್ ಹಾಕದೆ ಹಾಗೆ ಒಂದು ಕಂಬ ಮಾಡ್ಕೊಳ್ಳಿ. ಒಂದು ಬೀಡ್ ಹಾಕಿ ಕಂಬ ಮಾಡ್ಕೊಂಡ್ವಲ್ವ, ಈಗ ಬೀಡ್ ಹಾಕದೆ ವಿತೌಟ್ ಬೀಡು ಒಂದು ಡಬಲ್ ಕ್ರೋಶ ಕಂಬ. ಬೀಡ್ ಹಾಕಿ ಒಂದು ಕಂಬ, ಬೀಡ್ ಹಾಕದೆ ಒಂದು ಕಂಬ ಮಾಡ್ಕೊಂಡಾಯಿತು. ಈ ನೆಕ್ಸ್ಟ್ ಬೀಡ್ ಮುಂದಕ್ಕೆ ತಗೊಳ್ಳೋಣ. ತಗೊಂಡು ನೀಡಲ್ ಮೇಲೆ ದಾರ ಸುತ್ಕೊಳ್ಳೋಣ. ನೀಡಲ್ ಮೇಲೆ ದಾರ ಸುತ್ಕೊಂಡು ಆ ಬೀಡನ್ನು ಮುಂದಕ್ಕೆ ತಗೊಳ್ಳಿ. ನೀಡಲ್ ಮೇಲಿಂದ ಮುಂದಕ್ಕೆ ಹಿಂಗೆ ಪುಷ್ ಮಾಡಿದರೆ ಕುತ್ಕೊಳ್ಳುತ್ತೆ ಕೆಳಗೆ ಬಂದು. ಈಗ ನೋಡಿ ತಗೊಂಡು ಡಬಲ್ ಕ್ರೋಶ ಕಂಬ ಮಾಡ್ಕೊಳ್ಳಿ. ಈಗ ಬೀಡ್ ಆಯ್ತಲ್ವ, ಈಗ ಬೀಡಿಲ್ಲದೆ ಒಂದು ಕಂಬ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಈಗ ಬೀಡ್ ಮುಂದಕ್ಕೆ ತಗೊಳ್ಳಿ. ಒಂದು ಬೀಡ್ ಮುಂದೆ ತಗೊಂಡು ನೀಡಲ್ಗೆ ದಾರ ಸುತ್ಕೊಳ್ಳಿ. ಅದೇ 8 ಚೈನ್ ಗ್ಯಾಪ್ ಒಳಗಡೆ ನೀಡಲ್ ಹಾಕಿ ದಾರ ತಗೊಬಂದು ಬೀಡನ್ನು ಮುಂದಕ್ಕೆ ಮಾಡಿ ಎರಡನ್ನು ಒಂದು ಮಾಡ್ಕೊಳ್ಳಿ. ಕಂಬ ಆಯಿತು. ಈಗ ಹಾಗೆ ಬೀಡಿಲ್ಲದೆ ಕೂಡ ಒಂದು ಕಂಬ ಮಾಡಬೇಕು. ಒಂದು ಬೀಡ್ ಹಾಕಿ ಒಂದು ಕಂಬ, ಬೀಡಿಲ್ಲದೆ ಒಂದು ಕಂಬ, ಇದೇ ರೀತಿ ಕಂಟಿನ್ಯೂ ಮಾಡಬೇಕು ನೀವು. ಈಗ ಬೀಡ್ ಹಾಕಿ ಒಂದು ಕಂಬ ಮಾಡ್ಕೊಳ್ಳೋಣ. ಮತ್ತು ಈಗ ಬೀಡಿಲ್ಲದೆ ವಿತೌಟ್ ಬೀಡ್ ಒಂದು ಡಬಲ್ ಕ್ರೋಶ ಕಂಬ. ಮತ್ತು ಒಂದು ಬೀಡನ್ನು ಮುಂದಕ್ಕೆ ತಗೊಳ್ಳಿ. ತಗೊಂಡು ನೀಡಲ್ಗೆ ದಾರ ಸುತ್ಕೊಂಡು ಒಂದು ಡಬಲ್ ಕ್ರೋಶ ಕಂಬ ಮಾಡ್ಕೊಳ್ಳಿ. ಮತ್ತು ಈಗ ವಿತೌಟ್ ಬೀಡು ಒಂದು ಡಬಲ್ ಕ್ರೋಶ ಕಂಬ. ಮತ್ತು ಈಗ ಬೀಡನ್ನ ಮುಂದೆ ತಗೊಳ್ಳಿ. ನೀಡಲ್ಗೆ ಒಮ್ಮೆ ದಾರ ಸುತ್ಕೊಂಡು ಆ 8 ಚೈನ್ ಒಳಗಡೆ ನೀಡಲ್ ಹಾಕಿ ದಾರ ತೊಗೊಬಂದು ಎರಡನ್ನು ಒಂದು ಮಾಡ್ಕೊಳ್ಳಿ. ಈಗ ವಿತೌಟ್ ಬೀಡು ಒಂದು ಡಬಲ್ ಕ್ರೋಶ ಕಂಬ. ಒಂದು ಬೀಡ್ ಹಾಕಿ ಕಂಬ ಮಾಡ್ಕೋಬೇಕು, ಒಂದು ಬೀಡ್ ಇಲ್ಲದೆ ಕಂಬ ಮಾಡ್ಕೋಬೇಕು. ಆಲ್ಟರ್ನೇಟಾಗಿ ಇದೇ ರೀತಿ ಮಾಡ್ಕೋಬೇಕು. ಇದು ಲಾಸ್ಟ್ ಕಂಬ ಬೀಡ್ ಹಾಕಿ ಮಾಡ್ಕೊಳ್ತಾ ಇರೋದು. ಈಗ ಬೀಡಿಲ್ಲದೆ ಒಂದು ಕಂಬ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಬರುತ್ತೆ, ನೀಟಾಗಿ ಕೂತ್ಕೊಳ್ಳುತ್ತೆ. ಆಮೇಲೆ ನೆಕ್ಸ್ಟ್ ಡಿಸೈನ್ ಮಾಡಿದಾಗ ಅದು ನೀಟಾಗಿ ಕೂತ್ಕೊಂಡಿರುತ್ತೆ. ನೋಡಿ ಸ್ಟಾರ್ಟಿಂಗಲ್ಲಿ ನಮಗೆ 3 ಚೈನ್ 2 ಟೈಮ್ಸ್ ಬೇಸ್ ಲೈನ್ ಒಂದು ಬಂದಿರುತ್ತೆ, ಮತ್ತು ಆರ್ಚ್ ಮಾಡೋದಕ್ಕಿಂತ ಮುಂಚೆ ಒಂದು 3 ಚೈನ್ ಬಂದಿರುತ್ತೆ. ಸೊ ಅದನ್ನು ಬ್ಯಾಲೆನ್ಸ್ ಮಾಡೋಕ್ಕೋಸ್ಕರ ನಾವು ಇನ್ನೂ ಒಂದು ಡಬಲ್ ಕ್ರೋಶ ಕಂಬ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗಲ್ಲಿ 2 ಕಂಬಗಳು ಬರ್ತವೆ. ಬೀಡ್ ಹಾಕೋದಕ್ಕಿಂತ ಮುಂಚೆ ಅಂದರೆ 2 3 ಚೈನ್ ಗ್ಯಾಪ್ ಬರುತ್ತೆ. ಒಂದ್ರ ಮೇಲೊಂದು 2 ಟೈಮ್ಸ್ ಬರುತ್ತೆ 3 ಚೈನು. ಸೊ ಹಂಗಾಗಿ ಎಂಡಿಂಗಲ್ಲೂ ಕೂಡ ನಾವು 2 ಬೀಡ್ ಹಾಕದೆ ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋಬೇಕು. ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ವೀಕ್ಷಕರೇ. ಸ್ಟಾರ್ಟಿಂಗಲ್ಲಿ ನಮಗೆ 3 ಚೈನ್ 2 ಟೈಮ್ಸ್ ಬಂದಿರುತ್ತೆ. ಆರ್ಚ್ನ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡಿರ್ತೀವಿ, 3 ಚೈನ್ ಹಾಕ್ಕೊಂಡು ಲಾಕ್ ಮಾಡಿರ್ತೀವಲ್ಲ, ಸೊ ಹಂಗಾಗಿ ಎಂಡಿಂಗಲ್ಲೂ ಬ್ಯಾಲೆನ್ಸ್ ಮಾಡಬೇಕು ಅಂತ ಡಬಲ್ ಕ್ರೋಶ ಕಂಬಗಳನ್ನ 2 ಸಲ ಮಾಡ್ಕೋಬೇಕು ಬೀಡ್ ಹಾಕೋದು ಆದಮೇಲೆ. ಈಗ 3 ಚೈನ್ 2 ಹೋಲ್ ಗ್ಯಾಪನ್ನು ಬಿಟ್ಟು 3ನೇ ಹೋಲ್ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶ, ಮತ್ತು 3 ಚೈನ್
ಮತ್ತು ಒಂದು ಥರ್ಡ್ ಹೋಲ್ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶ. ಸ್ಟಾರ್ಟಿಂಗಲ್ಲಿ ನಾವು ಅದೇ ರೀತಿ ಮಾಡಿದ್ದೀವಲ್ಲ, 4 ಚೈನ್ 3 ಚೈನ್ 3 ಚೈನ್ ನೋಡಿಲಿ, 3 ಚೈನ್ 3 ಚೈನ್ 2 ಸಾಲಿ ಬಂದಿದೆ, ಈ ಕಡೆನೂ 2 ಸಾಲಿ ಬಂದಿದೆ. ಈಗ 4 ಚೈನ್ ಹಾಕ್ಕೊಳ್ಳೋಣ. ಇಲ್ಲಿ ಕುಚ್ಚು ಹಾಕೋದಕ್ಕೆ 4 ಚೈನ್ ಹಾಕ್ಕೊಂಡು ಈಗ ಥರ್ಡ್ ಹೋಲ್ ಬಿಟ್ಟು 4th ಹೋಲಿಗೆ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಈಗ ನೆಕ್ಸ್ಟು 3 ಚೈನ್ಸ್ ಕಂಟಿನ್ಯೂ ಮಾಡಬೇಕು. ಈಗ ಸ್ಟಾರ್ಟಿಂಗಲ್ಲಿ ಹಿಂಗೆ ಯಾವ ರೀತಿ ಮಾಡಿದ್ವೋ 5 ಟೈಮ್ಸ್ ಹಾಕ್ಕೋಬೇಕಲ್ಲ, 3 ಚೈನು ಹಾಕ್ಕೊಂಡಿದ್ವಲ್ವ, ಅದೇ ರೀತಿ 3 ಚೈನ್ ಗ್ಯಾಪು 5 ಟೈಮ್ಸ್ ಬರಬೇಕು. 3 ಚೈನ್ಸ್ದು ಬ್ಲಾಕ್ ಇದೆಯಲ್ಲ 5 ಟೈಮ್ಸ್ ಬರಬೇಕು, 5 ಬ್ಲಾಕ್ಸ್ ಬರಬೇಕು. ಒಂದಾಯಿತು, 2 2 ಹೋಲ್ ಗ್ಯಾಪ್ ಬಿಟ್ಟು ಥರ್ಡ್ ಹೋಲ್ ಗ್ಯಾಪ್ಗೆ ಲಾಕ್ ಮಾಡ್ಕೋಬೇಕು. ಇದು 3, 1 2 3 4ನೇದಿದು, ನೆಕ್ಸ್ಟ್ ಇದು 5th ಒನ್. 5 ಚೈನ್ ಹಾಕ್ಕೊಂಡಾಯ್ತಲ್ವ, ಇದು ಸೆಕೆಂಡ್ ಆರ್ಚಿಗೆ. ಸೆಕೆಂಡ್ ಆರ್ಚ್ ಸ್ಟಾರ್ಟ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಾವು ಈ ರೀತಿ ಮಾಡ್ಕೋಬೇಕು. 3 ಚೈನ್ 2 ಟೈಮ್ಸ್ ಹಾಕೋಬೇಕು, 4 ಚೈನ್ 1 ಟೈಮ್, ನೆಕ್ಸ್ಟು 3 ಚೈನ್ 5 ಟೈಮ್ಸ್ ಹಾಕ್ಕೋಬೇಕು. ನೋಡಿ ಈ ರೀತಿ ಬಂದಿದೆ. ಈಗ ನಾವು ಫಸ್ಟು ಆರ್ಚಲ್ಲಿ ಹಾಕ್ಕೊಂಡಿದ್ವಲ್ಲ ಅದೇ ರೀತಿ 8 ಚೈನ್ಗಳನ್ನು ಹಾಕ್ಕೊಳ್ಳಿ. 8 ಅಥವಾ 9 ಹಾಕ್ಕೋಬೋದು. ಹಾಕ್ಕೊಂಡು ಫಸ್ಟು 3 ಚೈನ್ ಬಿಟ್ಟು ಸೆಕೆಂಡ್ 3 ಚೈನ್ನ ಲಾಕ್ ಇದೆಯಲ್ಲ, ಲಾಕ್ ಮೇಲೆ ಲಾಕ್ ಮಾಡಿ. 3 ಚೈನ್ ಒಳಗಡೆ ಮಾಡಬೇಡಿ, 3 ಚೈನ್ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳಿ. ನೋಡಿ ನಾನು ತೋರಿಸ್ತಾ ಇದ್ದೀನಿ. ಈಗ ಮತ್ತೆ 3 ಚೈನ್ ಹಾಕ್ಕೊಳ್ಳೋಣ. ಈಗ ನೋಡಿ ಆರ್ಚ್ ಮಾಡೋದಕ್ಕಿಂತ ಮುಂಚೆ ಈ 3 ಚೈನ್ ಬರುತ್ತಲ್ಲ, ಇವು ಕೂಡ ಡಬಲ್ ಕ್ರೋಶ ಕಂಬ ಅಂತ ಕನ್ಸಿಡರ್ ಮಾಡಬೇಕು. 2 ಡಬಲ್ ಟೈಮ್ ಬಂದಿದೆ 3 ಚೈನು. ಸೊ ಹಂಗಾಗಿ ನಾವು ಲಾಸ್ಟಿಗೆ 2 ಸಾರಿ ಡಬಲ್ ಕ್ರೋಶ ಕಂಬ ಮಾಡ್ಕೋಬೇಕು. ಈಗ ಸ್ಟಾರ್ಟಿಂಗಲ್ಲಿ ಹೆಂಗೆ ಮಾಡಿದ್ದೀವೋ ಅದೇ ರೀತಿ ಬೀಡ್ ಮುಂದಕ್ಕೆ ತೊಗೋಬೇಕು. ನೀಡಲ್ ಮೇಲೆ ದಾರ ಸುತ್ಕೊಂಡು ಕಂಬ ಮಾಡ್ಕೊತ ಹೋಗಬೇಕು. ಒಂದು ಕಂಬ ಬೀಡ್ ಹಾಕಿ, ಒಂದು ಬೀಡಿಲ್ಲದೆ ಒಂದು ಕಂಬ, ಆ ರೀತಿ ಮಾಡ್ಕೊಂಡು ಹೋಗಬೇಕು. ಎಂಡಿಂಗಲ್ಲೂ ಕೂಡ 3 ಚೈನ್ 3 ಚೈನ್ 4 ಚೈನ್ ಹಾಕಿ ಎಂಡ್ ಮಾಡಬೇಕು. ನಾವೀಗ ಎಲ್ಲಿ ಎಂಡ್ ಮಾಡಿದ್ದೀವೋ ಅಲ್ಲಿಂದ ಕಂಟಿನ್ಯೂ ಮಾಡೋಣ. ಅದಕ್ಕೆ ಕಲರ್ ಥ್ರೆಡ್ ಕಲರ್ ಚೇಂಜ್ ಮಾಡಿರೋದ್ರಿಂದ ನಾನು ಎರಡನ್ನು ಸೇರಿಸಿ ಒಂದು ನಾಟ್ ಹಾಕ್ಕೊಂಡಿದ್ದೀನಿ. ನಾಟ್ ಹಾಕಿ ಆ ನಾಟ್ ಮೇಲೆ ಒಂದು ಸ್ವಲ್ಪ ಗಮ್ ಟಚ್ ಮಾಡಿರೋ ಸಾಕು, ನಾಟ್ ಬಿಚ್ಕೊಳ್ಳಲ್ಲ. ಈಗ ಒಂದು ಸಿಂಗಲ್ ಕ್ರೋಶ ಮಾಡಿಕೊಂಡು 4 ಚೈನ್ ಹಾಕ್ಕೊಳ್ಳೋಣ. 4 ಚೈನ್ ಲಾಕ್ ಮೇಲೆ ಲಾಕ್ ಮಾಡೋಣ. ನೆಕ್ಸ್ಟು 3 ಚೈನ್ ಲಾಕ್ ಮೇಲೆ ಲಾಕ್. ನೋಡಿ ವೀಕ್ಷಕರೇ, ಸ್ವಲ್ಪ ಗಮನ ಇಟ್ಟು ನೋಡಿ. ಏನಂದರೆ ಇಲ್ಲಿ ನಾವು ಸೆಕೆಂಡ್ ಆರ್ಚ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ 1 ಟೈಮ್ 4 ಚೈನ್ ಹಾಕ್ಕೊಂಡಿದ್ದೀವಿ, 1 ಟೈಮ್ 3 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಂಡಿದ್ದೀವಿ. ಗಮನ ಇರಲಿ. ಈಗ ನಾವು 2 ಚೈನ್ ಹಾಕ್ಕೊಳ್ಳೋಣ. ಇಲ್ಲಿಂದ ನಮ್ಮದು ಡಿಸೈನ್ ಸ್ಟಾರ್ಟ್ ಆಗುತ್ತೆ ಸೆಕೆಂಡ್ ಸ್ಟೆಪ್ಪು. ಸೊ ಹಂಗಾಗಿ ನೋಡಿ, ನೀಡಲ್ ಮೇಲೆ ದಾರ ತಗೊಂಡು ಫಸ್ಟ್ ಹೋಲ್ ಗ್ಯಾಪ್ ಇದೆ ನೋಡಿ, ಆ ಫಸ್ಟ್ ಹೋಲ್ ಗ್ಯಾಪಿಗೆ ಒಂದು ಡಬಲ್ ಕ್ರೋಶ ಕಂಬ ಮಾಡೋಣ. ಈ ರೀತಿ ಬರುತ್ತೆ. ಈಗ ಮತ್ತೆ 2 ಚೈನ್, ನೀಡಲ್ ಮೇಲೆ ದಾರ ತಗೊಳ್ಳಿ, ಒಂದು ಹೋಲ್ ಗ್ಯಾಪನ್ನು ಸ್ಕಿಪ್ ಮಾಡಿ ಎರಡನೇ ಹೋಲ್ ಗ್ಯಾಪ್ಗೆ, ಅಂದರೆ ಒಂದು ಹೋಲ್ ಗ್ಯಾಪ್ ಸ್ಕಿಪ್ ಮಾಡಿ ನೆಕ್ಸ್ಟ್ ಹೋಲ್ ಗ್ಯಾಪ್ಗೆ
ಒಂದು ಡಬಲ್ ಕ್ರೋಶ ಕಂಬ ಮಾಡ್ಕೊಳ್ಳಿ. ಮತ್ತು 2 ಚೈನ್, ಒಂದು ಹೋಲ್ ಗ್ಯಾಪನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಹೋಲ್ ಗ್ಯಾಪ್ಗೆ ಡಬಲ್ ಕ್ರೋಶ ಕಂಬ ಮಾಡ್ಕೊಳ್ಳಿ. ಇದು ಬ್ಯಾಕ್ ಸೈಡಿಂದ ನಾವು ವರ್ಕ್ ಮಾಡ್ತಿರೋದು, ಅಂದರೆ ಉಲ್ಟಾ ಸೈಡು. ಮತ್ತು 2 ಚೈನ್, ನೀಡಲ್ ಮೇಲೆ ದಾರ ತಗೊಳ್ಳಿ, ಒಂದು ಹೋಲ್ ಗ್ಯಾಪನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಹೋಲ್ ಗ್ಯಾಪ್ಗೆ ಒಂದು ಕಂಬ ಮಾಡ್ಕೊಳ್ಳಿ, ಡಬಲ್ ಕ್ರೋಶ ಕಂಬ ಮಾಡ್ಕೊಳ್ಳಿ. ಮತ್ತು 2 ಚೈನ್, ನೀಡಲ್ ಮೇಲೆ ದಾರ ತಗೊಳ್ಳಿ, ಒಂದು ಹೋಲ್ ಗ್ಯಾಪನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಹೋಲ್ ಗ್ಯಾಪ್ಗೆ ಒಂದು ಡಬಲ್ ಕ್ರೋಶ ಕಂಬ. ಮತ್ತು 2 ಚೈನ್, ಅದೇ ರೀತಿ ಮಾಡ್ಕೊಳ್ಳಿ, ಒಂದು ಹೋಲ್ ಗ್ಯಾಪನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಹೋಲ್ ಗ್ಯಾಪ್ಗೆ ಒಂದು ಡಬಲ್ ಕ್ರೋಶ ಕಂಬ ಮಾಡ್ಕೊಳ್ಳಿ. ಮತ್ತು ಹಾಗೆ ಕಂಟಿನ್ಯೂ ಮಾಡಿ. 2 ಚೈನ್, ನೀಡಲ್ ಮೇಲೆ ದಾರ ಸುತ್ತಕೊಂಡು ಒಂದು ಹೋಲ್ ಗ್ಯಾಪನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಹೋಲ್ ಗ್ಯಾಪ್ಗೆ ಒಂದು ಡಬಲ್ ಕ್ರೋಶ ಕಂಬ ಮಾಡ್ಕೊಳ್ಳಿ. ಮತ್ತು 2 ಚೈನ್, ನೀಡಲ್ಗೆ ಒಮ್ಮೆ ದಾರ ಸುತ್ತಕೊಂಡು ಒಂದು ಹೋಲ್ ಗ್ಯಾಪನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಹೋಲ್ ಗ್ಯಾಪ್ಗೆ ಒಂದು ಡಬಲ್ ಕ್ರೋಶ ಕಂಬ ಮಾಡ್ಕೊಳ್ಳಿ. ಈಗ 2 ಚೈನ್ ಹಾಕ್ಕೊಳ್ಳೋಣ. ನೋಡಿ ಈ ರೀತಿ ಬಂದಿದೆ, ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ, ಹೆವಿ ಸೀರೆಗೆ ಹಾಕ್ಬೋದು. ಮತ್ತು 2 ಚೈನ್, ಈಗ 2 ಚೈನ್ ಹಾಕ್ಕೊಂಡು ನೋಡಿ 1 2 ಚೈನ್ ಹಾಕ್ಕೊಂಡು ಲಾಸ್ಟ್ ಇದೆ ನೋಡಿ, ಅಂದರೆ ಫಸ್ಟ್ ಆರ್ಚನ್ನು ಲಾಕ್ ಮಾಡಿದ್ದೀವಲ್ಲ, ಅಲ್ಲಿ ಲಾಕ್ದ ಹೋಲ್ ಗ್ಯಾಪ್ ಇದೆಯಲ್ಲ, ಆ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮೇಲೆ ಡಬಲ್ ಕ್ರೋಶ ಮಾಡ್ಕೊಳ್ಳಿ. ಈಗ ಮತ್ತೆ 2 ಚೈನ್, ಆ 3 ಚೈನ್ ಇದೆಯಲ್ಲ ಡಿಸೈನ್, ಅಂದರೆ ಫಸ್ಟ್ ಆರ್ಚ್ನ ಆದಮೇಲೆ 3 ಚೈನ್ ಹಾಕಿ ಲಾಕ್ ಮಾಡಿರ್ತೀವಲ್ಲ, ಆ 3 ಚೈನ್ನ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಬರುತ್ತೆ. ಈಗ 3 ಚೈನ್, ಲಾಕ್ ಮೇಲೆ ಲಾಕ್, ಮತ್ತು ಈಗ 4 ಚೈನ್ ಹಾಕ್ಕೊಳ್ಳೋಣ. 1 2 3 4 ಚೈನ್ ಹಾಕ್ಕೊಂಡು ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳೋಣ. ಈ 4 ಚೈನ್ ಗ್ಯಾಪು ನಮಗೆ ಕುಚ್ಚು ಹಾಕಲಿಕ್ಕೆ. ಅಗೇನ್ ಈಗ 3 ಚೈನ್ ಒಮ್ಮೆ ಹಾಕ್ಕೊಳ್ಳೋಣ. 4 ಚೈನ್ ಆದಮೇಲೆ ಒಂದೇ ಟೈಮ್ 3 ಚೈನ್ ಹಾಕ್ಕೊಳ್ಳಿ. ಈ ಸ್ಟೆಪ್ಪಲ್ಲಿ 1 ಟೈಮ್ 3 ಚೈನ್ ಹಾಕ್ಕೊಂಡು ನೆಕ್ಸ್ಟ್ 2 ಚೈನ್ ಹಾಕ್ಕೊಳ್ಳೋಣ. 2 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ದಾರ ಸುತ್ತಕೊಂಡು ಫಸ್ಟ್ ಹೋಲ್ ಗ್ಯಾಪ್ ಇದೆಯಲ್ಲ, ಆರ್ಚ್ನ ಫಸ್ಟ್ ಹೋಲ್ ಗ್ಯಾಪ್ಗೆ ನಾವು ಒಂದು ಡಬಲ್ ಕ್ರೋಶ ಕಂಬ ಮಾಡ್ಕೊಳ್ಳೋಣ. ಇಲ್ಲಿ ಯಾವ ರೀತಿ ಮಾಡ್ಕೊಂಡಿದ್ದೀವೋ ಎಂಡಿಂಗಲ್ಲೂ ಅದೇ ರೀತಿ ಮಾಡ್ಕೊಳ್ಳಿ. ಮತ್ತು 2 ಚೈನ್, ಒಂದು ಹೋಲ್ ಸ್ಕಿಪ್ ಮಾಡಿ ನೆಕ್ಸ್ಟ್ ಹೋಲಿಗೆ ಒಂದು ಡಬಲ್ ಕ್ರೋಶ ಕಂಬ. ಇದೇ ರೀತಿ ಕಂಟಿನ್ಯೂ ಮಾಡಿ. ಫಸ್ಟ್ ಆರ್ಚಲ್ಲಿ ಏನು ವರ್ಕ್ ಮಾಡಿದ್ದೀವೋ ಅದನ್ನೇ ರಿಪೀಟ್ ಮಾಡಬೇಕು. ಮಧ್ಯದಲ್ಲಿ ನಿಮಗೆ ಯಾವ ರೀತಿ ಚೈನ್ ಬರುತ್ತೆ ಅಂತ ತೋರಿಸ್ತಿದ್ದೀನಿ. ಈಗ ಕಂಪ್ಲೀಟ್ ಮಾಡಿ ತೋರಿಸ್ತಿದ್ದೀನಿ. ಈ ರೀತಿ ಬಂದಿದೆ ಸೆಕೆಂಡ್ ಸ್ಟೆಪ್ಪು, ತುಂಬ ಚೆನ್ನಾಗಿ ಬಂದಿದೆ. ಈಗ ನಾವು ಇದು ಸೀದಾ ಸೈಡಿಂದ ಎಲ್ಲಿ ಎಂಡ್ ಮಾಡಿದ್ದೀವೋ ಈ ಸ್ಟೆಪ್ಪನ್ನು, ಅಲ್ಲಿಂದ ನಾವು ಈ ನೆಕ್ಸ್ಟ್ ಸ್ಟೆಪ್ಪನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಸ್ಟೆಪ್ಪನ್ನು ಇಲ್ಲಿಂದಲೇ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಥ್ರೆಡ್ ಕಲರ್ ಚೇಂಜ್ ಮಾಡಬೇಕು ಅಂದರೆ ನಾವು ಆ ಕಲರ್ ಎಲ್ಲಿ ಯಾವ ಆರ್ಚ್ ಎಂಡ್ ಮಾಡಿದ್ದೀವೋ ಆ ಥ್ರೆಡ್ಡಿಗೆ ಒಂದು ನಾಟ್ ಹಾಕ್ಕೊಳ್ಳೋಣ. ಈಗ ಕಂಟಿನ್ಯೂ ಮಾಡೋ ದಾರಕ ಅದನ್ನು ಎರಡನ್ನು ಸೇರಿ ಒಂದು ನಾಟ್ ಹಾಕ್ಕೊಳ್ಳೋಣ.
ನಾಟ್ ಹಾಕ್ಕೊಂಡು ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶ ಮಾಡ್ಕೊಂಡಾದಮೇಲೆ 4 ಚೈನ್ ಹಾಕ್ಕೊಳ್ಳೋಣ. 4 ಚೈನ್ ಹಾಕ್ಕೊಂಡು 4 ಚೈನ್ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳೋಣ. ಫೋರ್ ಚೈನ್ ಲಾಕ್ ಆದಮೇಲೆ ನೋಡಿ ನಾವೀಗ 2 ಚೈನ್ದು ಗ್ಯಾಪ್ ಡಬಲ್ ಕ್ರೋಶ ಮಾಡಿದ್ದೀವಲ್ಲ, 2 ಚೈನ್ ಆದಮೇಲೆ ಅಲ್ಲಿಂದ ವರ್ಕ್ ಮಾಡಬೇಕು. ಸೊ ಈಗ ಮತ್ತೊಮ್ಮೆ 3 ಚೈನ್ ಹಾಕ್ಕೊಂಡು ಇನ್ನೊಂದು 3 ಚೈನ್ ಲಾಕ್ ಮಾಡ್ಕೊಳ್ಳೋಣ. ಈ ಸ್ಟೆಪ್ಪಲ್ಲಿ ನಾವು 4 ಚೈನ್ 3 ಚೈನ್ 4 ಚೈನ್ 1 ಟೈಮ್ ಹಾಕ್ಕೋಬೇಕು, 3 ಚೈನ್ 1 ಟೈಮ್ ಹಾಕ್ಕೋಬೇಕು. ನೆಕ್ಸ್ಟ್ ಡಿಸೈನ್ನ ಕಂಟಿನ್ಯೂ ಮಾಡಬೇಕು, ಸ್ಟಾರ್ಟ್ ಮಾಡಬೇಕು. ನೀಡಲ್ ಮೇಲೆ ದಾರ ಸುತ್ತಕೊಂಡು ನೋಡಿ 2 ಚೈನ್ ಮತ್ತು ಡಬಲ್ ಕ್ರೋಶ ಕಂಬ ಹಾಕಿದ್ದೀವಲ್ಲ, ಆ ಗ್ಯಾಪ್ ಒಳಗಡೆ ಒಂದು ಡಬಲ್ ಕ್ರೋಶ ಮಾಡ್ಕೊಳ್ಳಿ. ಈಗ ಮತ್ತೆ 2 ಚೈನ್, ನೀಡಲ್ ಮೇಲೆ ದಾರ ಸುತ್ತಕೊಳ್ಳಿ. ಒಮ್ಮೆ ಆ ಡಬಲ್ ಕ್ರೋಶ ಕಂಬ ಮಾಡಿದ್ದೀವಲ್ಲ, ಆ ಕಂಬದೊಳಗಡೆ ಮತ್ತೊಂದು ಡಬಲ್ ಕ್ರೋಶ ಕಂಬ. ಈ ಸ್ಟೆಪ್ಪಿಗೂ ನಾವು ಅಡ್ವಾನ್ಸಾಗಿ ಥ್ರೆಡ್ಡಿಗೆ ಬೀಡ್ ಹಾಕ್ಕೊಂಡಿರಬೇಕು. ಲಾಸ್ಟ್ ಸ್ಟೆಪ್ಪಿಗೆ ಮತ್ತು ಫಸ್ಟ್ ಸ್ಟೆಪ್ಪಿಗೆ ಎರಡಕ್ಕೂ ಅಡ್ವಾನ್ಸಾಗಿ ಬೀಡ್ ಹಾಕ್ಕೊಂಡಿರಬೇಕು. ಆ ಬೀಡನ್ನು ಮುಂದೆ ತಗೊಳ್ಳಿ. ಈಗ ಒಂದು ಕಂಬ ಆಗಿದೆ ಅಲ್ವಾ, ಡಬಲ್ ಕ್ರೋಶ ಕಂಬದೊಳಗಡೆ ಒಂದು ಡಬಲ್ ಕ್ರೋಶ ಕಂಬ ಆಗಿದೆ. ಈಗ ಬೀಡನ್ನ ಮುಂದೆ ತಗೊಂಡು ನೀಡಲ್ ಮೇಲೆ ದಾರ ಸುತ್ತಕೊಳ್ಳಿ. ಅದೇ ಕಂಬದ ಗ್ಯಾಪ್ ಒಳಗಡೆ ಮತ್ತೊಂದು ಡಬಲ್ ಕ್ರೋಶ ಕಂಬ ಮಾಡ್ಕೊಳ್ಳಿ ಬೀಡ್ ಹಾಕ್ಕೊಂಡು. ಆಯ್ತಲ್ವ? ಈಗ ಬೀಡ್ ಹಾಕ್ಕೊಂಡು ಒಂದು ಕಂಬ ಮಾಡಿದ್ದು. ಈಗ ನೀಡಲ್ ಮೇಲೆ ದಾರ ಸುತ್ತಕೊಂಡು ಅದೇ ಕಂಬದ ಗ್ಯಾಪ್ ಒಳಗಡೆ ಮತ್ತೊಂದು ಬೀಡ್ ಇಲ್ಲದೆ ಡಬಲ್ ಕ್ರೋಶ ಕಂಬ. ಒಟ್ಟು 3 ಡಬಲ್ ಕ್ರೋಶ ಕಂಬ ಬಂದು ಒಂದು ಡಬಲ್ ಕ್ರೋಶ ಕಂಬದೊಳಗಡೆ 3 ಡಬಲ್ ಕ್ರೋಶ ಕಂಬ ಹಾಕ್ಕೊಂಡಿದ್ದೀವಿ, ಒಂದು ಬೀಡ್ ಹಾಕ್ಕೊಂಡಿದ್ದೀವಿ, 2 ವಿತೌಟ್ ಬೀಡು. ಈಗ ನೆಕ್ಸ್ಟ್ 2 ಚೈನ್ ಗ್ಯಾಪ್ ಒಳಗಡೆ ಒಂದು ಡಬಲ್ ಕ್ರೋಶ ಕಂಬ ಮತ್ತು 2 ಚೈನ್ ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಆ ಡಬಲ್ ಕ್ರೋಶ ಕಂಬದೊಳಗಡೆ ಮತ್ತೊಂದು ಡಬಲ್ ಕ್ರೋಶ ಕಂಬ. ಬೀಡ್ ಹಾಕದೆ ಹಾಗೆ ಡಬಲ್ ಕ್ರೋಶ ಕಂಬ ಮಾಡಿದ್ವಲ್ವ. ಈಗ ಬೀಡ್ ಹಾಕ್ಕೊಂಡು ಮಾಡೋಣ. ಬೀಡ್ ಹಾಕ್ಕೊಂಡು ನೀಡಲ್ ಮೇಲೆ ದಾರ ಸುತ್ತಕೊಂಡು ಬೀಡ್ ಮುಂದಕ್ಕೆ ತಗೋಬೇಕು. ಡಬಲ್ ಕ್ರೋಶ ಕಂಬ ಮಾಡ್ಕೊಳ್ಳಿ. ಒಟ್ಟು ಒಂದು ಡಬಲ್ ಕ್ರೋಶ ಕಂಬದ ಗ್ಯಾಪಲ್ಲಿ 3 ಡಬಲ್ ಕ್ರೋಶ ಕಂಬ ಮಾಡ್ಕೋಬೇಕು. ಒಂದು ಬೀಡ್ ಹಾಕದೆ ಒಂದು ಬೀಡ್ ಹಾಕಿ ಮತ್ತೊಂದು ಬೀಡ್ ಹಾಕಿದೆ ಅಂದರೆ ಸೆಂಟ್ರಲ್ಲಿ ಮಾತ್ರ ಬೀಡ್ ಹಾಕ್ಕೋಬೇಕು. ಇನ್ನೆರಡು ಸ್ಟಾರ್ಟಿಂಗಲ್ಲಿ ಮತ್ತು ಎಂಡಿಂಗಲ್ಲಿ ವಿತೌಟ್ ಬೀಡು ಕಂಬ ಮಾಡ್ಕೋಬೇಕು. ನೋಡಿ ಈ ರೀತಿ ಮಿನಿ ಆರ್ಚ್ ಬರುತ್ತೆ, ಸ್ಮಾಲ್ ಆರ್ಚ್. ಈಗ ನೆಕ್ಸ್ಟ್ 2 ಚೈನ್ ಗ್ಯಾಪ್ ಒಳಗಡೆ ಒಂದು ಡಬಲ್ ಕ್ರೋಶ ಕಂಬ ಮಾಡ್ಕೊಂಡಾಯ್ತಲ್ವ. ಈಗ 2 ಚೈನ್ ಹಾಕ್ಕೊಳ್ಳೋಣ. ಮತ್ತು ಈಗ ಒಂದು ಬೀಡನ್ನು ಮುಂದಕ್ಕೆ ತಗೊಳ್ಳೋಣ. ಒಂದು ಡಬಲ್ ಕ್ರೋಶ ಕಂಬ ಮಾಡ್ಕೊಳ್ಳೋಣ. ಬೀಡ್ ಹಾಕದೆ ಒಂದು ಡಬಲ್ ಕ್ರೋಶ ಕಂಬ ಮಾಡ್ಕೊಳ್ಳೋಣ. ಕಂಬ ಮಾಡ್ಕೊಂಡಾಯ್ತಲ್ವ. ಈಗ ಒಂದು ಬೀಡ್ ಮುಂದಕ್ಕೆ ತಗೊಂಡು ಬೀಡ್ ಮುಂದೆ ತಗೊಂಡು ನೀಡಲ್ ಮೇಲೆ ದಾರ ಸುತ್ತಕೊಂಡು ಅದೇ ಡಬಲ್ ಕ್ರೋಶ ಕಂಬದ ಗ್ಯಾಪ್ ಒಳಗಡೆ ಒಂದು ಡಬಲ್ ಕ್ರೋಶ ಕಂಬ ಮತ್ತು ಈಗ ಬೀಡ್ ಹಾಕದೆ ಮತ್ತೊಂದು ಡಬಲ್ ಕ್ರೋಶ ಕಂಬ. ಈಗ ನೀಡಲ್ ಮೇಲೆ ದಾರ ಸುತ್ತಕೊಂಡು ನೆಕ್ಸ್ಟ್ 2 ಚೈನ್ ಗ್ಯಾಪ್ ಒಳಗಡೆ ಒಂದು ಡಬಲ್ ಕ್ರೋಶ ಕಂಬ ಮಾಡ್ಕೋಬೇಕು. ಮತ್ತು 2 ಚೈನ್ ಹಾಕ್ಕೋಬೇಕು. 2 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ದಾರ ಸುತ್ತಕೊಂಡು ಆ ಡಬಲ್ ಕ್ರೋಶ ಕಂಬದೊಳಗಡೆ ಮತ್ತೊಂದು ಡಬಲ್ ಕ್ರೋಶ ಕಂಬ ಮಾಡ್ಕೊಳ್ಳಿ.
ಡಬಲ್ ಕ್ರೋಶ ಕಂಬ ಮಾಡ್ಕೊಂಡಿದ್ದೀವಲ್ಲ, ಆ ಡಬಲ್ ಕ್ರೋಶ ಕಂಬದೊಳಗಡೆ ಮತ್ತೊಂದು ಡಬಲ್ ಕ್ರೋಶ ಕಂಬ ಮಾಡಿಕೊಂಡು ಈಗ ಬೀಡನ್ನ ಮುಂದೆ ಮಾಡಿಕೊಂಡು ಮತ್ತೊಂದು ಡಬಲ್ ಕ್ರೋಶ ಕಂಬ, ಈಗ ಬೀಡ್ ಹಾಕಿದ್ರೆ ಇನ್ನೊಂದು ಡಬಲ್ ಕ್ರೋಶ ಕಂಬ. ನೆಕ್ಸ್ಟು ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ. ನೆಕ್ಸ್ಟು 2 ಚೈನ್ ಗ್ಯಾಪ್ ಒಳಗಡೆ ನೀಡಲ್ ಹಾಕಿ ದಾರನ ತಗೊಬಂದು ಒಂದು ಡಬಲ್ ಕ್ರೋಶ ಕಂಬ ಮಾಡ್ಕೊಳ್ಳಿ. ಮತ್ತು 2 ಚೈನ್, ಮತ್ತು ಆ ಕಂಬದ ಗ್ಯಾಪ್ ಒಳಗಡೆ ಮತ್ತೆ ಒಂದು ಡಬಲ್ ಕ್ರೋಶ ಕಂಬ. ಈಗ ಬೀಡ್ ಮುಂದೆ ಮಾಡಿಕೊಂಡು ನೀಡಲ್ ಮೇಲೆ ದಾರ ಸುತ್ತಕೊಂಡು ಅದೇ ಡಬಲ್ ಕ್ರೋಶ ಕಂಬದ ಗ್ಯಾಪ್ ಒಳಗಡೆ ಮತ್ತೊಂದು ಡಬಲ್ ಕ್ರೋಶ ಕಂಬ ಮಾಡ್ಕೊಳ್ಳಿ. ಬೀಡನ್ನ ಸ್ವಲ್ಪ ನೀಡಲ್ನಿಂದ ಮುಂದೆ ಮಾಡಿಕೊಂಡ್ರೆ ಅದು ಫಿಟ್ಟಾಗಿ ಕುತ್ಕೊಳ್ಳುತ್ತೆ. ಮತ್ತು ಬೀಡ್ ಹಾಕಿದೆ ಒಂದು ಡಬಲ್ ಕ್ರೋಶ ಕಂಬ. ಈಗ ನೆಕ್ಸ್ಟ್ 2 ಚೈನ್ ಗ್ಯಾಪ್, ಅಲ್ಲೂ ಕೂಡ ಒಂದು ಡಬಲ್ ಕ್ರೋಶ ಕಂಬ, ಮತ್ತು 2 ಚೈನ್, ಹಾಕ್ಕೊಂಡು ಡಬಲ್ ಕ್ರೋಶ ಕಂಬ ಮಾಡ್ಕೋಬೇಕು. ಟೂ ಚೈನ್ ಮತ್ತು ಡಬಲ್ ಕ್ರೋಶ ಕಂಬ ಮಾಡಿಕೊಂಡು ಬೀಡನ್ನ ಮುಂದೆ ತಗೊಂಡು ಬೀಡ್ ಹಾಕಿ ಒಂದು ಡಬಲ್ ಕ್ರೋಶ ಕಂಬ ಅದೇ ಗ್ಯಾಪ್ ಒಳಗಡೆ ಹಾಕ್ಕೋಬೇಕು. ಮತ್ತು ಈಗ ಬೀಡ್ ಹಾಕಿದೆ ಹಾಗೆ ಒಂದು ಡಬಲ್ ಕ್ರೋಶ ಕಂಬ. ಈಗ ನೆಕ್ಸ್ಟ್ 2 ಚೈನ್ ಗ್ಯಾಪು, ಮತ್ತೆ ಒಂದು ಡಬಲ್ ಕ್ರೋಶ ಕಂಬ ಮಾಡ್ಕೊಳ್ಳಿ. ಮತ್ತು 2 ಚೈನ್ ಹಾಕ್ಕೊಳ್ಳಿ. 2 ಚೈನ್ ಹಾಕ್ಕೊಂಡು ನೀಡಲ್ಗೆ ಒಮ್ಮೆ ದಾರ ಸುತ್ತಕೊಂಡು ಆ ಕಂಬದ ಗ್ಯಾಪ್ ಒಳಗಡೆ ಒಂದು ಡಬಲ್ ಕ್ರೋಶ ಕಂಬ. ಈಗ ಬೀಡನ್ನ ಮುಂದೆ ಮಾಡಿಕೊಂಡು ಬೀಡ್ ಹಾಕ್ಕೊಂಡು ಒಂದು ಡಬಲ್ ಕ್ರೋಶ ಕಂಬ ಮಾಡ್ಕೊಳ್ಳಿ. ಬೀಡ್ ಹಾಕ್ಕೊಂಡು ಒಂದು ಕಂಬ. ಬೀಡನ್ನ ಮುಂದೆ ತಗೊಂಡು ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ. ಡಬಲ್ ಕ್ರೋಶ ಕಂಬದೊಳಗಡೆ ಮತ್ತೊಂದು ಡಬಲ್ ಕ್ರೋಶ ಕಂಬ ಮಾಡ್ಕೊಳ್ಳಿ. ಈಗ ಅದೇ ಗ್ಯಾಪ್ ಒಳಗಡೆ ಬೀಡ್ ಹಾಕಿದೆ ಹಾಗೆ ಒಂದು ಡಬಲ್ ಕ್ರೋಶ ಕಂಬ. ನೆಕ್ಸ್ಟು 2 ಚೈನ್ ಗ್ಯಾಪು, ಆ ಗ್ಯಾಪ್ ಒಳಗಡೆ ಕೂಡ ಒಂದು ಡಬಲ್ ಕ್ರೋಶ ಕಂಬ ಮಾಡ್ಕೊಳ್ಳಿ. ಮತ್ತು 2 ಚೈನ್ ಮತ್ತು ಡಬಲ್ ಕ್ರೋಶ ಕಂಬದೊಳಗಡೆ ಮತ್ತೊಂದು ಡಬಲ್ ಕ್ರೋಶ ಕಂಬ. ನಾಟ್ ಹಾಕ್ಕೊಂಡಿರೋ ಥ್ರೆಡ್ಡು, ಎಕ್ಸ್ಟ್ರಾ ಥ್ರೆಡನ್ನು ಟ್ರಿಮ್ ಮಾಡ್ಕೊಂಡಿದ್ದು. ಕಂಬ ಮಾಡ್ಕೊಂಡಾದಮೇಲೆ ಈಗ ಬೀಡ್ ಮುಂದೆ ಮಾಡಿಕೊಂಡು ಬೀಡ್ ಹಾಕ್ಕೊಂಡು ಒಂದು ಕಂಬ ಮಾಡ್ಕೊಳ್ಳಿ. ಇದೇ ರೀತಿ ಕಂಟಿನ್ಯೂ ಮಾಡಬೇಕು. ತುಂಬ ಗ್ರ್ಯಾಂಡ್ ಡಿಸೈನು, ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಸ್ವಲ್ಪ ಟೈಮ್ ತಗೊಳುತ್ತೆ. ಇದಕ್ಕೆ 1200 1300ವರೆಗೂ ಚಾರ್ಜ್ ಮಾಡ್ಬೋದು.
ನೋಡಿ ಈ ರೀತಿ ಬರುತ್ತೆ. ಈಗ ಲಾಸ್ಟ್ ಒಂದಿದೆ ನೋಡಿ 2 ಚೈನ್ ಗ್ಯಾಪು, ಅಲ್ಲೂ ಕೂಡ ನಾವು ಇನ್ನೊಂದು ಮಿನಿ ಆರ್ಚನ್ನು ಮಾಡ್ಕೊಳ್ಳೋಣ. ಅದರೊಳಗಡೆ ಒಂದು ಡಬಲ್ ಕ್ರೋಶಾ ಕಂಬ ಮಾಡಿಕೊಂಡು 2 ಚೈನ್ ಹಾಕ್ಕೊಂಡು ಮತ್ತು ಡಬಲ್ ಕ್ರೋಶಾ ಕಂಬದೊಳಗಡೆ ಮತ್ತೊಂದು ಡಬಲ್ ಕ್ರೋಶಾ ಕಂಬ, ಅದೇ ರೀತಿ ಮಾಡ್ಕೋಬೇಕು. ಮತ್ತು ಬೀಡ್ ಹಾಕ್ಕೊಂಡು ಒಂದು ಡಬಲ್ ಕ್ರೋಶಾ ಕಂಬ, ಹಾಗೆ ಬೀಡ್ ಇಲ್ಲದೆ ಇನ್ನೊಂದು ಡಬಲ್ ಕ್ರೋಶಾ ಕಂಬ. ಈಗ ಒಂದು ಆರ್ಚು ಕಂಪ್ಲೀಟ್ ಆಯಿತು. ಒಟ್ಟು ನಾವು ಲಾಸ್ಟ್ ಸ್ಟೆಪ್ಪಲ್ಲಿ 9 ಮಿನಿ ಆರ್ಚ್ ಬರ್ತವೆ. ಸೊ ಹಂಗಾಗಿ ತುಂಬ ಹೆವಿ ಡಿಸೈನು ಗ್ರ್ಯಾಂಡ್ ಸೀರೆಗೆ ಹಾಕ್ಬೋದು. ಈಗ 3 ಚೈನ್ದು ನಾವೆಲ್ಲಿ ವರ್ಕ್ ಮಾಡಿದ್ದೀವೋ ಅದೇ ಗ್ಯಾಪ್ನ 3 ಚೈನ್ ಲಾಕ್ ಇದೆಯಲ್ಲ ನೋಡಿ, ತೋರಿಸ್ತಾ ಇದ್ದೀನಿ ನೋಡಿ, ಎಲ್ಲಿ ವರ್ಕ್ ಮಾಡಿದ್ದೀವೋ ಅಲ್ಲಿ ಆ 3 ಚೈನ್ನ ಲಾಕ್ ಇದೆಯಲ್ಲ, ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳೋಣ. ಈಗ ಮತ್ತೆ 3 ಚೈನ್ ಹಾಕ್ಕೊಳ್ಳೋಣ. 2 3 ಚೈನ್ ಹಾಕ್ಕೊಂಡು ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳೋಣ. ಮತ್ತು 4 ಚೈನ್ ಲಾಕ್ ಮೇಲೆ ಲಾಕು. ಈಗ 3 ಚೈನ್ ಹಾಕ್ಕೊಂಡು ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳೋಣ. ಇಲ್ಲಿಂದ ನಾವು ನೋಡಿ ಫಸ್ಟ್ ಸ್ಟೆಪ್ಪಲ್ಲಿ ಯಾವ ರೀತಿ ಮಾಡಿದ್ವಿ ಫಸ್ಟ್ ಆರ್ಚಲ್ಲಿ ಅದೇ ರೀತಿ ಕಂಟಿನ್ಯೂ ಮಾಡೋಣ. ಇಲ್ಲಿಂದ ನಾವು ನೇರವಾಗಿ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಫಸ್ಟ್ 2 ಚೈನ್ದು ಗ್ಯಾಪ್ ಇದೆಯಲ್ಲ, ಆ ಗ್ಯಾಪ್ ಒಳಗಡೆ ಡಬಲ್ ಕ್ರೋಶಾ ಕಂಬ ಮಾಡಿಕೊಂಡು ಆ ಕಂಬದೊಳಗಡೆ ಮತ್ತೆ 3 ಕಂಬ ಮಾಡ್ಕೋಬೇಕು. ಫಸ್ಟ್ ಆರ್ಚಲ್ಲಿ ಏನು ಮಾಡಿದ್ದೀವೋ ಅದನ್ನೇ ಕಂಟಿನ್ಯೂ ಮಾಡಿ ವೀಕ್ಷಕರೇ. ನೋಡಿ ನಾನು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. 2 ಆರ್ಚನ್ನು ಕಂಪ್ಲೀಟ್ ಮಾಡಿದ್ದೀನಿ. ಒಂದು ಬೀಡ್ ಹಾಕದೆ ಡಬಲ್ ಕ್ರೋಶಾ ಕಂಬ ಮಾಡ್ಕೋಬೇಕು, ಒಂದು ಬೀಡ್ ಹಾಕ್ಕೊಂಡು ಡಬಲ್ ಕ್ರೋಶಾ ಕಂಬ ಮಾಡ್ಕೋಬೇಕು. ಈಗ ಬೀಡಿಲ್ಲದೆ ಹಾಗೆ ಒಂದು ಡಬಲ್ ಕ್ರೋಶಾ ಕಂಬ ಮಾಡ್ಕೊಳ್ಳಿ. ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ವೀಕ್ಷಕರೇ. ಒಂದು ಡಿಸೈನ್ ಕಂಪ್ಲೀಟಾಗಿ ತೋರಿಸಿದ್ದೀನಿ, ಎಲ್ಲೂ ಸ್ಕಿಪ್ ಮಾಡಿಲ್ಲ. ನೀವು ಕೂಡ ಸ್ಕಿಪ್ ಮಾಡದೆ ನೋಡಿದರೆ ನೀಟಾಗಿ ಅರ್ಥ ಆಗುತ್ತೆ. ಅದು 3-4 ಸ್ಟೆಪ್ ಇದೆ, ಸೊ ಹಂಗಾಗಿ ಕನ್ಫ್ಯೂಸ್ ಆಗೋದು ಬೇಡ. ನೀಟಾಗಿ ಕೊನೆ ತನಕ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ. ಇದೇ ರೀತಿ ಸೆಕೆಂಡ್ ಆರ್ಚ್ ಕಂಪ್ಲೀಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ನಾನು ಕಂಪ್ಲೀಟ್ ಮಾಡಿದ ಮೇಲೆ ಈ ರೀತಿ ಕಾಣುತ್ತೆ ನೋಡಿ, ಎಷ್ಟು ಹೆವಿ ವರ್ಕ್ ಇದೆ ಅಂತ. ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ವೀಕ್ಷಕರೇ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ನಾನು ಇದಕ್ಕೆ ಒಂದು ಬಫ್ ಕುಚ್ಚು ಹಾಕಿದ್ದೀನಿ ನೋಡಿ. ಈ ರೀತಿ ಕುಚ್ಚು ಹಾಕಿದರೆ ಇದಕ್ಕೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ, ಇನ್ನೂ ಹೈಲೈಟ್ ಆಗುತ್ತೆ ಕುಚ್ಚು ಈ ರೀತಿ ಹಾಕಿದರೆ. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.